ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ಈ ವಿಡಿಯೋದಲ್ಲಿ ಹೊಸದಾಗಿ ರಿಲೀಸ್ ಆದ ಕನ್ನಡ ಭಾಷೆ ಕರಟಕ ದಮನಕ ಸಿನಿಮಾವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆ ಬನ್ನಿ ವಿಡಿಯೋ ಶುರು ಮಾಡೋಣ. ಶಿವರಾತ್ರಿ ದಿನವೇ ನಟ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ್, ನಟಿ ನಶ್ವೇತಾ ನಾಯ್ಡು, ಪ್ರಿಯಾ ಆನಂದ್, ಹಾಸ್ಯ ನಟ ರಂಗಾಯಣ ರಘು ಮತ್ತು ಅಭಿನಯದ ಕರಟಕ ದಮನಕ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ ಮತ್ತು ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಿ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತು ಇದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೂಡಿ ಬಂದ ಸಿನಿಮಾ ಬಗ್ಗೆ ಪ್ರೇಕ್ಷಕರು ಒಳ್ಳೆಯ ಮಾತು ಆಡುತ್ತಿದ್ದಾರೆ. ಹಾಗಾದರೆ ಈ ಸಿನಿಮಾ ಯಾವ ಥರ ಇದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಶಿವರಾಜ್ ಕುಮಾರ್ ಪ್ರಭುದೇವ್ ಕಾಂಬಿನೇಷನ್ ಕರಟಕ ದಮನಕ ಸಿನಿಮಾ ರಿಲೀಸ್ ಆಗಿದೆ. ಪ್ರಭುದೇವ್ ಅವರು ಕೆಲವು ವರ್ಷಗಳ ಬಳಿಕ ಮತ್ತೆ ಕನ್ನಡ ತೆರೆ ಮೇಲೆ ಕಾಣಿಸಿಕೊಂಡಿದ್ದರು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಸುಂದರವಾದ ಕಥೆ ಇಟ್ಟುಕೊಂಡು ಯೋಗರಾಜ್ ಭಟ್ರು ಅವರ ಕರಟಕ ದಮನಕ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ. ಶಿವರಾತ್ರಿ ದಿನ ಶಿವರಾಜ್ ಕುಮಾರ್ ಪ್ರಭುದೇವ್ ಅವರು ತೆರೆ ಮೇಲೆ ಹಬ್ಬ ಮಾಡಿದ್ದಾರೆ ಎಂದು ಪ್ರೇಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಈ ಸಿನಿಮಾದ ಕಥೆ ಏನು ಅಂತ ನೋಡುವುದಾದರೆ, ಪ್ರತಿ ವ್ಯಕ್ತಿಗೂ ಒಂದು ಊರು ಅಂತ ಇರುತ್ತದೆ. ಆ ಊರು ಬಿಟ್ಟು ಬಂದ ಆತ ಬೇರೆ ಕಡೆ ಜೀವನವನ್ನು ಮಾಡುತ್ತಿರುತ್ತಾನೆ. ಆಮೇಲೆ ಆತ ತನ್ನ ಊರಿಗೆ ಹೋದಾಗ ಅಲ್ಲಿ ತುಂಬ ಬದಲಾವಣೆ ಆಗಿರುತ್ತದೆ. ಈ ವಿಷಯ ಇಟ್ಟುಕೊಂಡು ಸಾಕಷ್ಟು ವಿಷಯಗಳನ್ನು ಸೇರಿಸಿ ಸಿನಿಮಾ ಮಾಡಲಾಗಿದೆ. ಅಂದಾಗೆ ಕರಟಕ ದಮನಕ ಅಂತ ಯಾಕೆ ಕರೆಯಲಾಗಿದೆ ಅಂದರೆ, ಎರಡು ಕುತಂತ್ರ ನರಿಗಳನ್ನು ಎಂದು ಕರೆಯಲಾಗುತ್ತದೆ. ಕರಟಕ ದಮನಕ ಹೇಗೆ ಒಂದು ಊರನ್ನು ಮೋಸ ಮಾಡುತ್ತಾರೆ ಅನ್ನೋದು ಈ ಚಿತ್ರದ ಆನ್ಲೈನ್ ಸ್ಟೋರಿ. ಸೊ ಫ್ರೆಂಡ್ಸ್, ಕಥೆಯಲ್ಲಿ ಯಾರು ಹೇಗೆ ಆ ಊರನ್ನು ಮೋಸ ಮಾಡುತ್ತಾರೆ ಎಂಬುದನ್ನು ನೀವು ಥಿಯೇಟರಿಗೆ ಹೋಗಿ ನೋಡಿ ತಿಳ್ಕೋಬೇಕು. ಅಂದಹಾಗೆ ಅಬುದಾಬಿಯಲ್ಲಿ ಡಿಗ್ ದಿಗರ್ ಎನ್ನುವ ಹಾಡಿನ ಶೂಟಿಂಗ್ ನಡೆದಿತ್ತು. ಇನ್ನು ಹಿತ್ಲಕ ಕರಿಬೇಡ ಮಾವ ಹಾಡು ಕೂಡ ಸಖತ್ ವೈರಲ್ ಆಗಿದೆ. ಹಾಗೆಯೇ ಈ ಸಿನಿಮಾದ ಪಾಸಿಟಿವ್ ವಿಷಯಗಳ ಬಗ್ಗೆ ಹೇಳೋದಾದರೆ, ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮೊದಲ ಭಾಗ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಮೊದಲ ಭಾಗ ನೋಡಿ ನಕ್ಕು ಸುಸ್ತಾಗೋದಂತೂ ಗ್ಯಾರಂಟಿ. ಪ್ರಭುದೇವ್ ಅವರ ಡೈಲಾಗ್ ತುಂಬಾ ಚೆನ್ನಾಗಿದೆ. ಅವರೇ ಹೈಲೈಟ್ ಆಗಿದ್ದಾರೆ ಮತ್ತು ತಾರಾಗಣ ಸಂಗೀತ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಮತ್ತು ಇದು ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್, ಒಳ್ಳೆಯ ಸಿನಿಮಾ ಅಂತೂ ಹೇಳ್ಬೋದು. ಇದು ಒಂದು ಉತ್ತರ ಕರ್ನಾಟಕ ಭಾಷೆ ಸಿನಿಮಾ, ಸಮಾಜಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು. ಕಾಮಿಡಿ ಟೈಮಿಂಗ್ ಕೂಡ ಚೆನ್ನಾಗಿದೆ. ಹಾಗೆಯೇ ಈ ಸಿನಿಮಾದ ನೆಗೆಟಿವ್ ವಿಷಯಗಳ ಬಗ್ಗೆ ಹೇಳೋದಾದರೆ, ಎರಡನೇ ಭಾಗದಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ. ಎಪಿಸೋಡ್ ಎಳೆಯೋ ಥರ ಎಣಿಸುವುದು ಹಾಗೆ ಅನಿಸುತ್ತದೆ. ಹಾಗೆ ಒಂದೇ ಸಮನೆ ಕ್ಲೈಮ್ಯಾಕ್ಸ್ ಬರುವುದು, ಸ್ಕ್ರೀನ್ ಪ್ಲೇ ಒಮ್ಮೊಮ್ಮೆ ಡಲ್ ಎಣಿಸುವುದು. ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಅಂಶಗಳು ತುಂಬ ಕಮ್ಮಿ. ಇದು ಪಕ್ಕಾ ಯೋಗರಾಜ್ ಭಟ್ ಸ್ಟೈಲ್ ಈ ಸಿನಿಮಾ ಆಗಿದ್ದು ಇನ್ನಷ್ಟು ಗಮನ ಸೆಳೆಯಬಹುದಿತ್ತು ಮತ್ತು ಶಿವಣ್ಣ ಅವರ ಪಾತ್ರಕ್ಕೆ ಇನ್ನಷ್ಟು ಒತ್ತು ಕೊಡಬೇಕಿತ್ತು ಅಂತ ಅನಿಸುತ್ತೆ. ಮತ್ತು ಈ ಸಿನಿಮಾವನ್ನು ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡಿದ್ದಾರೆ. ಅಂದಾಗೆ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದ್ದು. ವೀಕೆಂಡ್ ಹತ್ತಿರ ಬಂದಿರೋದ್ರಿಂದ ಪ್ರೇಕ್ಷಕರಿಗೆ ಇದೊಂದು ಒಳ್ಳೆಯ ಸಿನಿಮಾ ಅಂತಲೇ ಹೇಳ್ಬೋದು.